ಗೈಸ್ ಇನ್ನೊಂದೇನು ಅಂತ ಅಂದರೆ ನಾನು ಹೋಗ್ಬಿಟ್ಟು ಅವ್ರ ಊರಿಗೆ ಹೋಗ್ಬಿಟ್ಟು ಕೊಡೋಣ ಅಂದ್ಕೊಂಡೆ. ಬಟ್ ಅವ್ರ ಊರಿಗೆ ಅವರ ಟೀಮ್ ಅವರೇ ಹೋಗಿಲ್ಲ ಅಂತ. ಅಚ್ಚಾ ಗೈಸ್ ಇವತ್ತು ಗುರುವಾರ ಆಗಿರೋದಕ್ಕೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಂತ ಹೋಗಿದ್ದು. ಗೈಸ್ ಗೊತ್ತಿಲ್ಲ, ನರ್ವಸ್ ನನಗೆ ಅನಿಸ್ತದೆ. ಬಟ್ ಇವ್ರು ಮಾಡ್ತಾರೆ ಇಲ್ವೋ, ಅವರು ಹತ್ರ ಇಲ್ವೋ ಗೊತ್ತಿಲ್ಲ. ಗೈಸ್ ಇಲ್ಲಿ ಎರಡು ಐಸ್ ಕ್ರೀಮ್ ತೊಗೊಂಡಿದ್ದೀವಿ. ಐಸ್ ಕ್ರೀಮು ಒಂದು ಪವಿಯವರಿಗೆ ಮತ್ತು ಇನ್ನೊಬ್ಬರಿಗೆ. ಹಲೋ ಗೈಸ್, ಗುಡ್ ಈವ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ಗೆ ಸ್ವಾಗತ, ಬ್ಯೂಟಿಫುಲ್ ಸುಸ್ವಾಗತ ಗೈಸ್. ಪರ್ಸನ್ಗೆ ಗಿಫ್ಟ್ ಕೊಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಗಿಫ್ಟ್ ತೊಗೊಂಡು ಅದು ಯಾರು ಏನು ಎತ್ತ ಅಂತ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಫಸ್ಟು ಅವ್ರ ಹತ್ರ ಹೋಗಬೇಕು ಅಂದರೆ ನಾವೀಗ ಮೆಟ್ರೋ ಹತ್ತಬೇಕು. ಮೆಟ್ರೋ ಹತ್ತಕ್ಕಿಂತ ಮುಂಚೆ ಬಸ್ ಹತ್ತಬೇಕು. ಲೆಟ್ಸ್ ಗೋ ಗೈಸ್. ಬಸ್ಸೇನೋ ಸಿಕ್ತು, ಬಟ್ ಅದು ಕೆಂಗೇರಿಗೆ ಹೋಗಲ್ವಂತೆ. ಹಂಗಾಗಿ ಈಗ ರಿಟರ್ನು ಈಗ ಉತ್ತಳ್ಳಿ ಸ್ಟಾಪಲ್ಲಿ ಇದ್ದೀನಿ. ಬಸ್ಗೋಸ್ಕರ ವೆಯ್ಟ್ ಮಾಡಿಕೊಂಡು ಬಸ್ ಸಿಕ್ಕಾದ್ಮೇಲೆ ಹೋಗ್ಬೇಕು ಗೈಸ್. ಮೆಟ್ರೋ ಹತ್ತಿ ಮತ್ತೆ ನಾನೇ ಬರ್ಬೇಕು. ಆಗ್ತಾ ಇಲ್ಲ, ಫುಲ್ ಟಯರ್ಡ್ ಆಗ್ಬಿಡಿ ಗೈಸ್. ಇಲ್ಲೊಂದು ಬಸ್ಸು ಬರ್ತೈತೆ, ಬಟ್ ಅದು ಎಲ್ಲೋ ಹೋಗುತ್ತೆ ಅಂತ ಗೊತ್ತಿಲ್ಲ ಗೈಸ್. ಅದು ಹೋಗ್ತಾ ಇಲ್ಲ ಗೈಸ್, ಇಲ್ಲೇ ಸ್ಟಾಪು ಹೋಗ್ತೈತೆ ಬಸ್ಸು, ಬಟ್ ಎಲ್ಲಿಗೆ ಅಂತ ಗೊತ್ತಿಲ್ಲ ಗೈಸ್. ಕೆಂಗೇರಿಗೇನೋ ಬಂದು ಈಗ ಮೆಟ್ರೋದಲ್ಲಿ ಹೋಗ್ಬೇಕು. ಇವ್ರಿಗೇನೋ ಕೊಡೋಕ್ಕೆ ಹೋಗ್ತಾ ಇದ್ದೀನಿ ಅನ್ನಲ್ಲ, ಅವರು ಅಲ್ಲೇ ಇದ್ದಾರೆ. 30 ವರ್ಷದಲ್ಲಿ ಯಾರು ಕೊಡ್ತಾ ಇಲ್ಲ. ಗೈಸ್ ಈಗ ಮೆಟ್ರೋದಲ್ಲಿ ಹೋಗ್ತಿತ್ತು ಗೈಸ್. ಮೆಟ್ರೋ ಹತ್ರ ಏನೋ ಬಂದು ಮೆಟ್ರೋ ಟಿಕೆಟ್ ತೊಗೊಂಡು ಮೆಟ್ರೋದಲ್ಲಿ ಹೋಗಬೇಕು. ಗೆಫ್ಟು ಯಾರು ಕೊಡ್ತೀನಿ ಅನ್ನೋದು ನಿಮಗೂ ಗೆಸ್ ಇರ್ಬೋದು ಅಂದ್ಕೊಳ್ತೀನಿ. ಯಾರಿಗೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಲಾಸ್ಟ್ ಅಂತ ನೋಡಿ ಕಮೆಂಟ್ ಮಾಡಿಬಿಡಿ. ಫಸ್ಟಾಗಿ ಕಮೆಂಟ್ ನೋಡಿ ಕಮೆಂಟ್ ಲಾಸ್ಟ್ ಮಾಡಿ ಗೈಸ್. ಟಿಕೆಟ್ ತೊಗೊಂಡು ಈಗ ಹೋಗ್ತಾ ಇದ್ದೀನಿ ಗೈಸ್. ಇನ್ನಿ ಮೆಟ್ರೋದಲ್ಲಿ ಹೋಗುವ ಗೈಸ್. ಇನ್ನೊಂದೇನು ಅಂತ ಅಂದರೆ ನಾನು ಹೋಗ್ಬಿಟ್ಟು ಅವ್ರ ಊರಿಗೆ ಹೋಗ್ಬಿಟ್ಟು ಕೊಡೋಣ ಅಂದ್ಕೊಂಡೆ. ಬಟ್ ಅವ್ರ ಊರಿಗೆ ಅವರ ಟೀಮ್ ಅವರೇ ಹೋಗಿಲ್ಲ ಅಂತ. ನಾನು ಆದರೆ ಅದು ಸರಿ ಬರೋದಿಲ್ಲ ಅಂದ್ಬಿಟ್ಟು ಹೋಗ್ತಾ ಇಲ್ಲ. ಹಂಗಾಗಿ ಈಗ ಅವರು ಇರುವಂಥ ಪ್ಲೇಸ್ಗೆ ಅಂದರೆ ಅವ್ರ ಮನೆಗೆ ಹೋಗಿ ಕೊಡ್ತಾ ಇಲ್ಲ. ಅವರೊಂದು ಪ್ಲೇಸಲ್ಲಿದ್ದಾರೆ, ಆ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್, ಅದು ಯಾವ ಜಾಗ ಅಂತ ತೋರಿಸ್ತೀನಿ. ಮತ್ತು ಅವ್ರಿಗೆ ಫ್ರೇಮ್ ಕೊಟ್ಬಿಟ್ಟು ಬರೋಣ ಬನ್ನಿ ಗಾಯ್ಸ್. ನಮಗೆಲ್ಲ ಗೊತ್ತಾಗೋಯ್ತು. ಗೈಸ್ ಎಷ್ಟು ಜನ ಅಂದರೆ ಸಿಕ್ಕಾಪಟ್ಟೆ ಜನ. ಹೊಡಬೇಕು, ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಇದೆ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಗೈಸ್ ಕೇಳ್ಫ್ರಮ್ ಬಸ್ ಸ್ಟಾಪ್ ಗೋಯಿಂದ ಕೇಳ್ಫ್ರಮ್ ಮಾರ್ಕೆಟ್ಗೆ ಸಿಕ್ಕಾಪಟ್ಟೆ ರಸ್ತೆ ಗೈಸ್. ಸಿಕ್ಕಾಪಟ್ಟೆ ರಸ್ತೆ ಅಂದರೆ ಸಿಕ್ಕಾಪಟ್ಟೆ ರಸ್ತೆ ಗೈಸ್. ಬಂದೆ ಗೈಸ್. ಈಗ ಶ್ರೀನಬ್ರಾಗೆ ಕಾಲ್ ಮಾಡಬೇಕು ಗೈಸ್. ಕಾಲ್ ಮಾಡೋಕ್ಕೆ ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಇಲ್ಲಿ ಯಾರೋ ಚಾರ್ಜ್ ಕೇಳಿದ್ರೆ ಹೊಡಿತಾರೆ. ಏನು ಮಾಡೋದು ಕೇಳಿದ್ರೆ ಈಗ ತೇಜುಬ್ರ ಬರ್ತಾ ಇದ್ದೀವಿ. ತೇಜುಬ್ರ ಬರ್ತಾ ಇಲ್ಲ, ತೇಜುಬ್ರ ಅವ್ರ ಅಣ್ಣ ಬರ್ತಾ ಇದ್ದಾರೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನನ್ನ ಪಿಕಪ್ ಮಾಡೋಕ್ಕೆ. ಈಗ ಹೋಗ್ಬಿಟ್ಟು ಸಂಜೆ ಅವ್ರ ಮನೆ ಕರ್ಕೊಂಡು ಹೋಗ್ತಾರಂತೆ. ಹೀಗಾಗಿ ನಾವೀಗ ಸೀನುಬ್ರಗೋಸ್ಕರ ಇಲ್ಲಿ ಈಗ ಈ ಪ್ಲೇಸಲ್ಲಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಪ್ಲೇಸ್ ಕೆಳಗೆ ಥರ ಬಂದಿರಂತ ನೋಡಿ ನೋಡುವ ಗೈಸ್. ಈಗ ತೇಜುಬ್ರನ್ನ ಅವ್ರ ಮನೆ ಹತ್ರ ಹೋಗಿ ಕರ್ಕೊಂಡು ಅಲ್ಲಿಂದ ಸಂಜೆ ಅವ್ರ ಮನೆ ಹೋಗ್ಬಿಟ್ಟು ಅಲ್ಲೊಂದು ವಿಡಿಯೋ ಮಾಡಿಸ್ಬೇಕು. ಆ ವಿಡಿಯೋ ನನ್ನ ಯೂಟ್ಯೂಬ್ಗೋಸ್ಕರ ಬರುತ್ತೆ ಮತ್ತು ಅವ್ರ ಯೂಟ್ಯೂಬ್ ಬರುತ್ತೆ. ಬಟ್ ಆ ಚಾಲೆಂಜ್ ಮಾಡ್ತಾರೆ, ಅದು ನಾನು ಹೇಳೋದು ನಾವು ಮಾಡ್ತಾರೋ ಇಲ್ಲ ಅನ್ನೋದು ಗೊತ್ತಿಲ್ಲ. ನೋಡ್ಬೇಕು ಗೈಸ್, ಮಾಡ್ತಾರೋ ಇಲ್ಲೋ ಅಂತ ನನಗೆ ನನ್ನ ಕಾನ್ಫಿಡೆನ್ಸ್ ಇಲ್ಲ. ಬಟ್ ಟ್ರೈ ಮಾಡ್ತೀನಿ. ನಾನು ಇವತ್ತು ಫುಲ್ ನರ್ವಸ್ ಆಗಿದ್ದೀನಿ, ಅವ್ರಿಗೆ ಹೇಳೋದನ್ನ ಬೇಡವಾ ಅಂತ. ನೋಡಬೇಕು ಅವರು ಆ ಚಾಲೆಂಜ್ ಮಾಡ್ತಾರಾ ಇಲ್ವೋ ಅಂದರೆ ನಾನು ಹೇಳೋದನ್ನ ಮಾಡ್ತಾರೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ನೋಡೋದ ಗೈಸ್, ಅವ್ರ ಹತ್ರ ಮುಂದೆ ಹೋಗಿ ಪ್ರಾಮಿಸ್ ತೊಗೊಂಡು ಮಾಡ್ಸೋಣ ಅಂತ ಇದ್ದೀನಿ. ಅವರು ಒಪ್ಕೋತಾರೋ ಇಲ್ವೋ ಅನ್ನೋದು ವಿಡಿಯೋದಲ್ಲಿ ಹಾಕ್ತೀನಿ, ನೋಡೋಣ ಏನಾಗ್ತಾರೆ ಅಂತ. ಶಬ್ಬಾಸ್ ಬೇಟಾ, ಬಹುತ್ ಬಢಿಯಾ ಮುನ್ನಾ. ಗೈಸ್ ರಾಘವೇಂದ್ರ ಸ್ವಾಮಿ ಅಂತ ಮಠಕ್ಕೆ ಬಂದಿದ್ದೀವಿ ಗೈಸ್.
ನಾನು ಚಿನ್ನಬ್ರು ಗಣಪತಿ ದೇವಸ್ಥಾನ ಪ್ರದಕ್ಷಿಣೆ ಆಗ್ತಿದ್ದೀವಿ. ಗೈಸ್ ಸೀನು ಬ್ರೋ ಹೆಲ್ಮೆಟ್ ಮತ್ತು ಗಿಫ್ಟ್ನೇ ಬಿಟ್ಬಿಟ್ಟು ಹೋಗ್ತಾಯಿದ್ದಾರೆ ಗೈಸ್. ಎಷ್ಟು ಇಂಪಾರ್ಟೆಂಟ್ ಅಂತ ಸಾಮಾನ್ಯ ಬಿಟ್ಬಿಟ್ಟು ಹೋಗ್ತಾಯಿದ್ದಾರೆ. ಏನು ಅಂದರೆ ಗೈಸ್ ಇವತ್ತು ಗುರುವಾರ ಆಗಿರೋದಕ್ಕೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಂತ ಬಂದಿದ್ದು, ಹೀಗಾಗಿ ಈಗ ಇದ್ದೀವಿ. ಮೀಟ್ ಮಾಡ್ತಾ ಇದ್ದಾರಂತೆ ನಮಗೋಸ್ಕರ, ಬಟ್ ನಾವಿನ್ನೂ ಹೋಗಿಲ್ಲ. ಅವ್ರು ಹೇಳಿದ್ದೇನು ಅಂತಂದರೆ ನಾವು ಆಲ್ರೆಡಿ ಬಂದಿದ್ದೀವಿ ಅಂತ ಹೇಳಿದ್ದೀನಿ, ಬಟ್ ನಾನಿನ್ನೂ ಹೋಗಿಲ್ಲ ಅವ್ರ ಮನೆ ಹತ್ರಕ್ಕೆ. ಅವರು ನಾನು ಹೇಳಿದ ಮಾತಿಗೆ ಬಂದಿದ್ದಾರೆ. ಅವ್ರಿಗೆ ಇವತ್ತು ಆ ರೀತಿ ಮಾಡಿ ಇವತ್ತು ಸಂಜೆಯವ್ರ ಜೊತೆ ಕ್ರೇಜಿ ಆಗಿರೋ ಮಾಡಿಸುವ. ಕಂಗ್ರ್ಯಾಚುಲೇಷನ್ ಬ್ರದರ್. ಇಲ್ಲ ಅಂತ ಗೊತ್ತಿಲ್ಲ, ನಾನು ಹೋಟೆಲಿದ್ದೀನಿ, ಅಣ್ಣನೂ ಡೇಡೋನವ್ರೆ, ನೋಡಬೇಕು ಏನಾಗುತ್ತೆ ಅಂತ. ಯಜುಬ್ರು ಮಾಡ್ತಾರೆ ಅನ್ನೋದೇ ಕನ್ಫರ್ಮ್ ಇಲ್ಲ, ಇನ್ನು ಪ್ರಾಮಿಸ್ ತಗೊಂಡು ಮಾಡ್ಬಿಡ್ಸ್ಬಿಡ್ಬೇಕು ಗೈಸ್. ಇದು ನನ್ನ ಅಕೌಂಟಿಗೆ ಬಂದಿರೋ ಮೆಸೇಜಲ್ಲಿ ನಾನು ಇಬ್ಬರನ್ನ ಒಂದು ಮಾಡೋದು ನಂಗೆ ತುಂಬ ಖುಷಿ ವಿಷಯ. ಆದರೆ ತೇಜುಬ್ರು ಮತ್ತು ಸಂಧ್ಯವರು ಅದನ್ನು ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ, ಅದನ್ನು ಮಾಡಿದ್ರೆ ನಾನು ಫುಲ್ ದಿಲ್ಕುಚ್ಚು ಹಬ್ಬ ಲ್ಯಾಟ್ರಿ ಭರವಸೆ ಅವ್ರು ಯಾವ ಥರ ಮಾಡ್ತಾರೆ ಏನೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿನೂ ಇದೆ, ಭಯನೂ ಐತೆ. रुको जरा सबर करो. ಗೈಸ್ ಜುಮ್ಮಿ ಆಗಲೇ ನನ್ನ ಮೇಮೇಲೆಲ್ಲ ಹತ್ತಿ ಓಡಾಡ್ಬಿಟ್ಲು. ಜುಮ್ಮಿ ನಡಿ ಜುಮ್ಮಿ ಓಡ ಕರಿಯಾ ರೊಯ್ ಸುಮೇರ ಪದ ತಿಂಡಿ ಎಲ್ಲ ಕಂತ ಇದು ಅಕ್ಕನ್ ಕೂರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ. ಗೈಸ್ ನಾನೀಗ ಅಟ್ ಪ್ರೆಸೆಂಟು ತೇಜೊಬ್ಬ ಮನೆಗೆ ಬಂದಿದ್ದೀನಿ. ಹಬ್ಬ ಲ್ಯಾಟ್ರಿ ಬಟ್ ಇದು ಗಿಫ್ಟ್ ಕೊಡೋಕ್ಕಲ್ಲ, ಬಟ್ ಏನೋ ಬೇರೆ ಇದೆ. ಹಂಗಾಗಿ ತೇಜೊಬ್ಬ ಮನೆಗೆ ಬಂದಿದ್ದೀನಿ. ಬಂದಿದ್ದ ದಿವಸ ಅವ್ರನ್ನ ಕರ್ಕೊಂಡು ಹೋಗೋಣ. ಈಗ ನಾನು ಅಂದ್ಕೊಂಡಿದ್ದೀನಿ ಅದನ್ನು ಮಾಡಿಸೋ ಚಾಲೆಂಜು. ಹಾಯ್ ಬ್ರೋ. ಹಾಯ್, ನೈಸ್ ಟು ಮೀಟ್ ಯು ಅಗೇನ್. ನೀವು ಬ್ರೋ ಟೈಮಿಂಗ್ಸ್ ಅಂದರೆ ಇವತ್ತೇ ಬ್ರೋ ನೀವು ಕ್ಯಾಚ್ ಮಾಡಿರೋದು ಹೇಳಿರೋದಕ್ಕೆ. ಟ್ಯಾಂಕ್ ಚಿನ್ನ. ಅಮ್ಮ ನಮಸ್ಕಾರ. ನೀವು ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತವನ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಗೈಸ್ ಇಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ ಏನು ಮಾಡೋದು ಅಂತ. ತೇಜುಬ್ರ ನೋಡಿದ್ರೆ ಅಮ್ಮನ ಮೇಲೆ ತಾಕಿದ್ರೆ ಈಗ ಅಮ್ಮ ಹೇಳ್ತಾ ಇದ್ದಾರೆ ತೇಜುಬ್ರು ನನಗೆ ಎಲ್ಲನೂ ಹೇಳ್ಬಿಟ್ರೆ ಮಾಡ್ತಾರೆ, ಅವ್ರಿಗೆ ಇಷ್ಟ ಇದ್ರೆ ಮಾತಾಡಿಸ್ತಾರೆ ಅಂತ ಹೇಳ್ತವ್ರೆ. ಈಗ ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ ಗೈಸ್. ತೇಜುಬ್ರನ್ನ ಕರ್ಕೊಂಡೋಗಿ ಮಾತಾಡ್ಸೋದ ಬೇಡವಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು ಹೋಟೆಲ್ ಐತೆ ಗೈಸ್. ತೇಜುಬ್ರ ಏನು ಹೇಳ್ಬಿಟ್ಟು ಕರ್ಕೊಂಡು ಹೋಗೋದು, ಅಲ್ಲೋಗಿ ಅವ್ರಿಗೆ ಟೋಪನ್ ಮಾಡಿಸ್ಬೇಕಾರೆ ಅವ್ರಿಗೆ ಹೇಳಿ ಹೇಳ್ಸ್ಬಿಟ್ಟು ಮಾತಾಡ್ಸೋಣ ಬೇಡವಾ ಒಂದು ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು ಕೇಸ್ ನೋಡೋದು ಟ್ರೈ ಮಾಡ್ತಿದ್ದೆ. ಟ್ರೈ ಲೆವೆಲ್ ಫಸ್ಟ್ ನೋಡೋದು ಸಿಗ ತೇಜುಬ್ರು ಅವರು ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ನಮ್ಮ ಹೇಳಿದ್ರು ಬನ್ನಿ ಬರೋ ಹೋಗೋದ ಅಂತ ಒಂದು ಪ್ಲ್ಯಾನ್ ಬಿಟ್ಟು ಕರ್ಕೊಂಡು ಹೋಗೋ ಗೈಸ್. ಈಗ ಜುಮ್ಮಿ ಅವ್ರಿಗೆ ಊಟ ಆಗ್ತಿದ್ರೆ ನೋಡುವ. ಜುಮ್ಮಿ ಕರಿಯಾ ಇವ್ರ ಹೆಸರು ಸರಿಗೆಲ್ಲ ಮರ್ತೋಗೈತೆ. ನೋ ಕಾಮೆಂಟ್ಸ್. ಇವ್ರು 3 ಜನಕ್ಕೂ ಊಟಕ್ಕೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇವರ ಮನೆಯಲ್ಲದೇನೆ ಹೊರಗಡೆ ಇನ್ನೊಂದು ಟೀಮ್ ಇದೆ, ಅವ್ರಿಗೆ ಯಾಕಕ್ಕೆ ಅಂತ ಹೋಗಿದ್ದಾರೆ. ಇಲ್ಲಿದ್ದಾರೆ. ಒಂದು 2-3 ವಾರ ಇರ್ತೀನಿ ನಿಜ, ಆದರೆ ಹಂಗಲ್ಲ ಬ್ರೋ, ಬೇಕು ಬ್ರೋ ಬ್ರೋ ಇವಾಗ ಹೋಗ್ಬೇಕು ಅಷ್ಟೇನೆ. ಬ್ರೋ ಬ್ರೋ ನಮ್ಮ ಮನೆ ಇದ್ದಂಗೆ ಬ್ರೋ, ನೀವೇ ಹೇಳಿದಿರಿ ನಮ್ಮ ಮನೆ ಇದ್ದಂಗೆ ಅಂತ. ಅಂಥದ್ರಲ್ಲಿ ಆದ್ರೂ ನಾನು ಏನೋ ಒಂದು ಮಾಡ್ಬೇಕು ಅನ್ಕೊಂಡಿದ್ದೀನಿ, ಅದಕ್ಕೆ ನೀವು ಸಹಕರಿಸ್ತಿದ್ದೀರ ಅಷ್ಟೇನೆ. ಅಲ್ಲಲ್ಲಲ್ಲಲ್ಲಲ್ಲ ಒಂದು 12 ಇವತ್ತಾಗಿಲ್ಲ, ನಾಳೆ ಆಗಿದೆ ಪಕ್ಕ ಆಗಿದೆ.
ಇಲ್ಲ ಬ್ರೋ, ಅದು ಇವಾಗಲೇ ಆಗಬೇಕು ಬ್ರೋ. ನೀವು ಇದಾದ್ರೆ ನಿಮ್ಮ ಸಬ್ಸ್ಕ್ರೈಬರ್ಸ್ ನಾವು ನಿಮ್ಗಿಂತ ಹೆಚ್ಚು, ಅದ್ರ ಬಗ್ಗೆ ನಿಮಗೆ ಗೊತ್ತಿದೆ ಅನ್ಕೋತೀನಿ. ಆ ರೀತಿ ನಮ್ಮದು ಏನಂತೀರಾ ಗೈಸ್? ಈಗ ನಮ್ಮ ತೇಜು ಬ್ರೋ ಕರ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ, ಬರ್ತಾ ಇದ್ದಾರೆ ಅಷ್ಟೇ. ರಾತ್ರಿ ನಿದ್ದೆ ಮಾಡೋಣ ಸರ್, ಸ್ವಲ್ಪ ಕಣ್ಣು ಸ್ವಲ್ಪ ತಂಪಾಗಿ ನಿದ್ದೆ ಬರಲಿ, ಮನಸ್ಸಿಗೆ ಕಿತ್ತವಾಗಿ ನೆಮ್ಮದಿ ಸಿಗಲಿ. ಬ್ರೋ ಈ ಡವ್ ಬೇಡ, ಈಗಾಗಲೇ ಅಮ್ಮನ ಕಡೆ ತಿರುಗಿಸಿ ಈಗ ಮತ್ತೆ ಶಕ್ತಿ ಸಿಗಲಿ. ಈಗ ಉಲ್ಟಾ ಹೊಡಿತಾ ಇದ್ದೀರಾ. ಊಟ ಮಾಡಿ. ನಾನು ಕೊಟ್ಟಿರೋ ಫೋಟೋನ ಇಲ್ಲಿ ಹಾಕ್ಸಿದ್ದಾರೆ. ಅಮ್ಮ ಯಾವಾಗ್ಲೂ ನಿಮ್ಮ ವಿಡಿಯೋ ಬರುತ್ತಾ ಅಂತ ಕಾಯ್ತಾ ಇರ್ತಾರೆ. ಏನಕ್ಕೆ ಗೊತ್ತಾ ಬ್ರೋ? ನೀವು ಪಕ್ಕ ಎಲ್ಲಿರ್ತೀರ ಅಂತ ಕಂಡುಹಿಡಿಯೋಕ್ಕೆ. ಅಚೀವ್ಮೆಂಟ್ ಆಗಿದೆ ಇವತ್ತು. ಅಮ್ಮ ನಮಗೂ ಹೇಳೋರೆ, ಇದಕ್ಕೆ ನಾನು ಸೇರ್ಕೋಬೇಕು ಅಂದ್ಕೊಂಡಿದ್ದೀನಿ. ಕರ್ಕೊಂಡು ಹೋಗ್ತಾ ಇದ್ರೆ ಬರ್ತಾ ಇದ್ದೀನಿ ಅಷ್ಟೇ. ಹಾಂ ಬ್ರೋ, ಇವರು ನಾವು ಹೇಳಿರೋದಕ್ಕೆ ಅವರು ತೇಜು ಬ್ರೋ ಕಾಲೇಜಿಂದ ಡೈರೆಕ್ಟ್ ಮನೆಗೆ ಬಂದಿದ್ದಾರೆ. ಮನೆಯಿಂದ ನಾನು ಕರೆದಿರೋದಕ್ಕೆ ಒಂದು ಪ್ಲೇಸಿಗೆ ಬರ್ತಿದ್ದಾರೆ, ಅಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ. ಓಕೆ ಗೈಸ್, ಯಾವುದೇ ಟೈಮ್ ಆಗಲಿ ಇಲ್ಲಿ ನೋಡಿದ್ರೆ ಈಗ ನೈಟು ಅಷ್ಟೇ ಜುಮ್ಮಿ ತೇಜು ಬ್ರೋ ಕರೆದ್ರೆ ಓಡೋಗ್ಬಿಡ್ತಾಳೆ. ಹಿಂಗೆ ಗೈಸ್ ಇದು ಗೈಸ್. ಹಂಗೇನೆ ಈಗ ನಾನು ಸೀನು ಬ್ರೋ ತೇಜು ಬ್ರೋ ಕಾರ್ ಈಗ ಸಂಧ್ಯಾ ಮನೆ ಹೋಗ್ತಾ ಇದ್ದೀವಿ ಗೈಸ್. ಇದನ್ನೆಲ್ಲ ಸಿಸ್ಟಮ್ ಎಲ್ಲ ಮಾಡಿಸಿದ್ರಲ್ಲ, ಈ ಕಾರ್ದು ಸೀಟ್ಸ್ದು ಇದೆಲ್ಲ ಯಾರ್ದು ಬ್ರೋ ಪ್ಲ್ಯಾನು? ನಿಮ್ದ ತೇಜು ಬ್ರೋದಾ? ಪ್ಲಾನ್ ನಾನು ಮಾಡಿಸ್ಬೇಕಂತ ಇತ್ತು, ಏನೇನು ಮಾಡಿಸ್ಬೇಕಂತ ಕೆಲವೊಂದು ಹೇಳಿದ್ವಿ ಅಷ್ಟೇ. ಓಕೆ ಕೇಳಿದೆ ಬ್ರೋ, ಗಾಡಿದು ಇಂಟೀರಿಯರ್ ಎಲ್ಲ ತೇಜು ಬ್ರೋ ವಿಡಿಯೋದಲ್ಲ ಅವರ ಇದು ಮಾಡಿದೀವಿ ಅಂತ ಹಾಕಾರಲ್ಲ, ಅದಕ್ಕೆ ಅವನು ಜಾಸ್ತಿ ಇದೆ, ನಾನು ಹೇಳಿದೆ ಬೇಕು ಅಂತ ಅವನೇ ಹಾಕ್ಸ್ಕೊಡ್ತೀನಿ. ಓಕೆ ಗೈಸ್, ಇಲ್ಲಿ 2 ಐಸ್ ಕ್ರೀಮ್ ತೊಗೊಂಡಿದ್ದೀವಿ. ಐಸ್ ಕ್ರೀಮು ಒಂದು ಪವಿಯವರಿಗೆ, ಆಮೇಲೆ 2 ಸಾಕಾಗಿಲ್ಲ ಅಂದ್ಬಿಟ್ಟು ಇನ್ನೊಂದು ಐಸ್ ಕ್ರೀಮ್ ತಗೊಂಡೋಗೋರೆ. ಅದು ಯಾರಿಗೆ ಅಂತ ಗೊತ್ತಿಲ್ಲ, ಅವರೇ ಬಂದು ಕೇಳೋದು ಯಾರಿಗೆ ಅಂತ. ಯಾರಿಗೆ ಬ್ರಾ ಬಟ್ ಗೊತ್ತು, ಬಟ್ ಯಾರಿಗೆ ಅಂತ ಹೇಳಿದ್ರೆ ಅವ್ರ ಮೇಲೆ ಹೇಳಿಸ್ತೀನಿ ಯಾರಿಗೆ ಅಂತ. ಅದು ಗೈಸ್ ಕೇಕ್ ಇಷ್ಟು ತೊಗೊಂಡಿದ್ದೀವಿ. ಅಲ್ಲಿ ಗೈಸ್ ಅಲ್ಲೋಗಿದ್ದಾರೆ, ಕಾಣಿಸ್ತಾ ಇದೆ, ಬಟ್ ಅಲ್ಲಿದ್ದಾರೆ ತೋರ್ತಾ ಇದ್ದಾರೆ. ಅಲ್ಲಿ ಬರ್ತಾ ಇದ್ದಾರೆ. ಫೈನಲಿ ಗೈಸ್ ಸಂಧ್ಯಾ ಮನೆಗೆ ಬಂದಿದ್ದೀವಿ. ಸ್ವಂತ ಗಾಡಿ ಇರಬೇಕು, ಫ್ರೆಂಡ್ಸ್ ಅವ್ರಿಗೆ ಖರ್ಚು ಕೊಡ್ಬೇಕು ಅಷ್ಟೇ. ಅಲ್ಲ ಬ್ರಾ, ನಿಜ ತಾನೆ? ಕೇಳಿಸಿಲ್ಲ ನಿಜ ಅಂದರೆ ಓಕೆ ಹೇಳ್ತೀನಿ. ನಾನು ಕೇಳಿಸಿಲ್ಲ ನಿಜ ಹಂಗೆ ಬ್ರಾ, ನಾವು ದುಡಿಯೋದು ಬೇರೆ ಯಾರು ಕೊಡೋದಾಗುತ್ತಾ? ನಾವು ದುಡಿಲ್ಲ ತಾನೆ, ನಾವು ದುಡಿಯೋದನ್ನ ಬೇರೆ ಯಾರು ಕೊಡೋದಾಗುತ್ತಾ? ಮನಸ್ಸಿಂದ ಕೊಡ್ಬೋದು. ಅದು ನಾನು ಇಟ್ಕೊಳ್ತಾ ಅಂತಂದ್ರೆ ಫ್ರೆಂಡ್ಸ್ ಖರ್ಚು ಮಾಡ್ಬಿಡ್ತಿ, ಬೇರೆಯವ್ರು ಕೊಡೋಕ್ಕಾಗಿಲ್ಲ ಅಲ್ಲ. ಅದನ್ನೇ ನಾನು ಅವ್ರಿಗೆ ಹೇಳಿದ್ದು. ಅದನ್ನೇ ಎಲ್ಲ ಯಾಕೆ ಈಗ ಸಂಧ್ಯಾ ಮನೆಗೆ ಬಂದಿದ್ದೀವಿ. ಸಂಧ್ಯಾ ಮನೆಗೆ ನಿತ್ಯಶ್ರೀ ಅವರು ಅಲ್ಲಿ ಒಡ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಗಿಫ್ಟ್ ಅದನ್ನು ಹೊರಗಡೆ ಇಟ್ಟಿದ್ದೀನಿ. ಆ ಗಿಫ್ಟು ಅವ್ರು ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಐಸ್ ಕ್ರೀಮ್ ತಿಂದ ಮೇಲೆ ಗಿಫ್ಟ್ ಏನು ಅಂತ ಅವ್ರ ಕೈಲೇ ಹುಡುಕ್ಸ್ಕೊಂಡು ನೋಡ್ದೆ, ಒಂದು 10 ನಿಮಿಷ ಅದು ಹುಡುಕ್ತಾರೆ, ಹುಡುಕ್ಬೋದು. ಸಂಧ್ಯಾ ಅವರು ಸೌಂಡ್ ಅಲ್ಲಿಂದ ಇಲ್ಲಿ ಗಂಟ ಬಂದವ್ರೆ ಗಿಫ್ಟ್ ಕೊಡಕ್ಕೆ. ಅಂಡ್ ನಿತ್ಯಶ್ರೀ ನಮಗೆಲ್ಲ ಗೊತ್ತಾಗೋಯ್ತು. ಕೊಡ್ತಾರೆ ಅನ್ಕೊಂಡಿಲ್ಲ, ಇವರಿಬ್ರು ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಗೊತ್ತಾ, ನಾನು ಅದಕ್ಕೆ ಐಸ್ ಕ್ರೀಮ್ ಓಪನ್ ಮಾಡ್ಕೊಂಡು ನನ್ನ ಪಾಡಿಗೆ ನೀವು ಕೊಡೋದನ್ನ ನಾನು ನೋಡೋಣ ಅಂತ ಓಪನ್ ಮಾಡಿ ತಿಂತಿದ್ದು. ಬಟ್ ಅಷ್ಟರಲ್ಲಿ ಇವ್ರು ಬಂದ್ರಲ್ಲ, ಇವಾಗ ನಮ್ಮ ಮನೆಯಲ್ಲೇ ಇದೆಯಂತೆ. ಸೊ ಯು ಹ್ಯಾವ್ ಟು ಸರ್ಚ್. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಕರ್ನಾಟಕ ಪಾಪ ನಮ್ಮ ಹುಡುಗಿ ಕುಳ್ಳಿ ಗೈಸ್, ಕುಳ್ಳಿ ಏನೆಲ್ಲ ಹುಡುಕ್ತೀರ ನಿಮ್ ಕಾಂಡ್ರಿ ಮುಚ್ಚೋ. ಆಗ ಪ್ಲೇ ಆಯ್ತು, ಬಟ್ ಈಗ ನಿಮ್ ಕೈ ಕೊಡ್ಬೇಕು ಆಫ್ ಆಯ್ತು. ನಿಮ್ ಮನೇಲಿ ಇಟ್ಟಿದ್ದೀರಾ? ನಮ್ಮ ಮನೆಯಲ್ಲ, ನಮ್ಮ ಮನೆ ಬರ್ತೀರಾ ನೀವೀಗ? ಈ ಮನೆ ಹೇಳಿದ್ದು ನಾನು, ನಮ್ಮ ಮನೆ ಅಲ್ಲ. ನಮ್ಮ ಮನೇಲಿ ಅಂತ ಹಾ
ಬ್ಯಾಗಲ್ಲಿ ಆಗಷ್ಟು ಚಿಕ್ಕದಲ್ಲ. ಗೆಸ್ ಮಾಡಬೇಕು, ಹುಡುಕ್ಬೇಕು, ಎರಡೂ ಇದೆ. ಗೆಸ್ಸು ಏನು ಅಂತ ಗೆಸ್ ಮಾಡಬೇಕು, ಏನಂತಾರೆ ನೀವೇ ನೋಡಬೇಕು ಏನು ಅಂತ. ನಂಗೆ ಯಾರು ಗಿಫ್ಟ್ ಕೊಡ್ತಾರೆ? ಇದ್ರ ಹತ್ಬಿಟ್ರೆ ಏನಪ್ಪ ಮಾಡೋದು? ಅಲ್ಬೇಡ ಶಿಷ್ಯ, ನಂಗೆ ಯಾರು ಗಿಫ್ಟ್ ಕೊಡ್ತಾರೆ? ನಾನು ಇದೀನಿ ಶಿಷ್ಯ, ಯಾಕೆ ಸಾಯ್ತಾ ಇದೆಯಾ ಬಗ್ಗೆ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಹೌದಾ? ನಿನ್ ರಾಗಲ್ಲಿ ಯಾಕೋ ಗೈಸ್ ನಾನು ನಿತ್ಯಶ್ರೀಗೆ ಏನ್ ಗಿಫ್ಟ್ ಕೊಟ್ಟೆ ಅಂತ ಫುಲ್ ಸುಮ್ಮನೆ ಇರ್ತಾರೆ. ಸಾರಿ ಹುಡುಕೂಲೆ ಐಸ್ ಕ್ರೀಮ್ ತರಲಿ, ತಿಂದಾದ್ಮೇಲೆ ಹುಡ್ಸೋಣ. ನನ್ಗೆ ಐಸ್ ಕ್ರೀಮ್ ಎಲ್ಲ ಐತೆ ನನ್ ತಲೆ. ಗೊತ್ತಿಲ್ಲ, ನರ್ವಸ್ ಬಟ್ ಇವ್ರು ಮಾಡ್ತಾರೆ ಅವ್ರು ಹೋಗ್ತಾರೆ ಇಲ್ವೋ ಗೊತ್ತಿಲ್ಲ. ಮೀಟರ್ ಬೇಕು, ಮೀಟರ್ ಕಡೆ ಬಂದಿದ್ದೀನ ಅಷ್ಟಾದ್ರೂ ಒಂದಿರ್ಬೇಕಲ್ವಾ? ಬಂದಿದ್ದೀನಿ, ಹೌದು. ನಾನು ಯಾವ ಕಡೆಯಿಂದ ಬಂದೆ ಅದನ್ನ ಇಟ್ಕೊಂಡು ಇದೆ ತಗೊಳ್ಳಿ. ಏನದು? ಲೈಟ್ ಹಾಕಿ ನಾನು ಹೇಳ್ಕೊಂತೀನಿ. ಲೈಟ್ ಹಾಕಿ ಏನಿದು? ಪೆನ್ನು ಡೈರಿ ಬರ್ಕೊಳಕ್ಕೆ ಇಟ್ಟವ್ರೆ ನೀನು. ಮೋಸ್ಟ್ಲಿ ನಿತೇಶ್ ಅವರೇ, ನೀವು ಹುಡುಕ್ತಾ ಇರೋದು ಕರೆಕ್ಟಾಗಿ ಇಲ್ಲ ಅನ್ಸುತ್ತೆ ಅಲ್ವಾ? ನೀನ್ ಕರೆಕ್ಟಾಗಿ ಹುಡುಕ್ತಾ ಇಲ್ಲ, ಪ್ರಾಪರ್ ಆಗಿ ಹುಡುಕೆ. ಮೂಲೆಯಲ್ಲಿ ಏನೋ ಇದೆ, ಅದೇ ಇರ್ಬೇಕು ಮೋಸ್ಟ್ಲಿ. ನೋಡಿ, ಮೋಸ್ಟ್ಲಿ ಈ ಸೈಡ್ ನನ್ ಕಣ್ಣ ಕಾಣಿಸ್ತು ಇದು. ಬೆಸ್ಟ್ ಐಡಿಯಾ ಕೊಡ್ತಾ ಇದ್ದಾರೆ. ಮುಚ್ಚೆ ಕಾಣಿಸುತ್ತೆ. ಎಂತ ಫ್ರೆಂಡ್ ಅಲ್ಲ ನೀನು, ಫ್ರೆಂಡ್ ಅಲ್ಲ ನೀನು. ಇದೇನು? ಅದೆಲ್ಲ ದೇವಸ್ಥಾನದ್ದು ಆ ಊರಿಗೆ ಸನ್ಮಾನ ಮಾಡಿರೋದು ಅವೆಲ್ಲ. ಈ ಕಡೆ ಮೋಸ್ಟ್ಲಿ ಕೆಳಗಡೆ ಹೋದ್ರೆ ಆಗತ್ತಾ ಅಂತ. ಕೆಳಗಡೆ ಹೋಗ್ಬೇಕಾ? ನನಗೆ ಗೊತ್ತಾ, ನೋಡಿ ಟ್ರೈ ಮಾಡಿ. ನಿತ್ಯ ಅವ್ರು ನಿಂಗೆ ಯಾಕೆ ಸ್ಪೆಕ್ಸ್ ಹಾಕೊಂಡು ಹುಡುಕ್ಬಾರ್ದು? ಬೆಸ್ಟ್ ಅನ್ನಿಸ್ತೈತೆ ಯಾಕೋ. ನನ್ನ ಅಜ್ಜಿ ಮಾಡಬೇಡ, ಕಾಣಿಸುತ್ತೆ ನನ್ಗೆ, ಫುಲ್ ದೂರ ಕಾಣಿಸಲ್ಲ. ಮೋಸ್ಟ್ಲಿ ಎಷ್ಟು ದೂರ? ಮರ ಕಾಣಿಸುತ್ತೆ, ಮರ ನನ್ನೇ ನೋಡ್ತಿದ್ರೆ ಕಾಣಿಸಲ್ಲ. ಏನಂದ್ರೆ ನನ್ನೇ ನೋಡ್ತಿದ್ರೆ ಕಾಣಿಸಲ್ಲ. ದೂರದಲ್ಲಿ ಒಂದು ಲೈಟ್ ಕಾಣಿಸ್ತೈತೆ ನಿಮ್ಗೆ? ನೋಡಿ, ಅದು ದೂರದಲ್ಲಿ ಒಂದು ಟ್ಯಾಂಕ್ ಕಾಣಿಸ್ತೈತಾ? ನನ್ನೇ ನೋಡ್ತಾರೆ. ಹೇಳ್ರು ನಾನು ಹಿಂಗೆಲ್ಲ ಹುಡುಕಲ್ಲ. ಇದು ಮೋಸ ಆಯ್ತು. ಕಣ್ಸನಲ್ಲಿ ತೋರಿಸ್ಬಿಟ್ರು ಗೈಸ್, ಇವ್ರು ಕಣ್ಸನಲ್ಲಿ ತೋರಿಸ್ಬಿಟ್ರು, ಹುಡುಕ್ಬಿಟ್ರು, ಕಣ್ಸನಲ್ಲಿ ತೋರಿಸ್ಬಿಟ್ರು. ಯಾರು ಗಿಫ್ಟ್ ಕೊಡಲ್ವಲ್ಲ, ಅದಕ್ಕೆ ನಮಗೆ ಇವೆಲ್ಲ ಗೊತ್ತಿಲ್ಲ, ಅಭ್ಯಾಸ ಇಲ್ಲ. ಹಂಗ ಹೇಳಿ. ಫೋಟೋ ಫ್ರೇಮ್ ಉಲ್ಟಾ ತಿರ್ಸಿ ಹೋಲಿ. ಯಾವತ್ತದು? ನನಗೆ ಗೊತ್ತಿಲ್ಲ. ಇಲ್ಲ, ಇನ್ನ ನಂದೇ ಆಗಿರುತ್ತೆ. ಚಾನ್ಸೇ ಇಲ್ಲ. ನಮ್ದು ಸಂಧ್ಯಾದ ಅಲ್ಲ. ಇಲ್ಲ ಅಂದ್ರೆ ಡವ್ ಮಾಡಬೇಕು, ಇಷ್ಟೊಂದಲ್ಲ ಡವ್ ಮಾಡೋದು. ಆದ್ರೆ ಡವ್ ಮಾಡಬೇಕು, ಇಷ್ಟೊಂದಲ್ಲ. ನಿಜ ಡವ್ ಮಾಡೋದು ಕಂಡ್ರೆ ನನಗೆ ಆಗೋದಿಲ್ಲ, ಬಟ್ ಇಷ್ಟೊಂದು ಡವ್ ಎಲ್ಲ ಮಾಡಬಾರ್ದು. ಬಟ್ ನಿಮ್ಗೆ ಅದು ಗೊತ್ತು, ಬಟ್ ಆದ್ರೂ ನೀವು ಈ ಥರ ಡವ್ ಮಾಡ್ತಾವ್ರೆ ಬ್ರೋ. ಡವ್ ಮಾಡ್ತಾರೆ, ಆದ್ರೆ ಇಷ್ಟರ ಮಟ್ಟಿಗೆ ಡವ್ ಮಾಡಲ್ಲ ಬ್ರೋ. ಓಕೆ, ಇವರು ಇದು ಯಾವ ಫ್ರೇಮು ಅಂತಂದ್ರೆ ಫೋಟೋ ಫ್ರೇಮ್ ಇದ್ರಲ್ಲಿ ಯಾರು ಫೋಟೋ ಅಂದ್ರೆ ನನ್ನ ಫೋಟೋ ಅಂತಾದ್ರು. ಡವ್ ಮಾಡಬೇಕು, ಇಷ್ಟೊಂದೆಲ್ಲ ಡವ್ ಮಾಡಬಾರ್ದಲ್ವಾ? ನೋಡಿರಲ್ಲ ಬ್ರೋ, ಎಲ್ಲದನ್ನು ಹಂಗೆ ಯೋಚನೆ ಮಾಡ್ಬಿಟ್ಟು ಬ್ರೋ. ಇದನ್ನ ಇಲ್ದಿರೋದು ಇರ್ಬೋದು ಬ್ರೋ. ಇದು ಡವ್ ಮಾಡ್ತಿದ್ದೀವಿ ನ್ಯಾಯನ. ನಂಗೆ ಯಾಕೋ ಹಂಗೆ ಅನಿಸ್ತೈತಪ್ಪ ಒಟ್ಟಿನಲ್ಲಿ ನ್ಯಾಯನ ಬ್ರೋ. ಇದೇ ಮಾತು ಒಬ್ರು ಶ್ರೀ ಅವ್ರೇ. ಓಕೆ, ಹಾ ಸಂಧ್ಯಾ ಬಾರಿ ಓಪನ್ ಮಾಡ್ತಿದ್ದೀನಿ. ಹೊಡೆದ್ಬಿಡಿ ಇಲ್ಲಿಗೆ ಚುಚ್ಬಿಡಿ, ಸುಮ್ಮನೆ ಯಾಕೆ ಅಲ್ಲಿ ಚುಚ್ಚಿದ್ರಾ? ಒಳ್ಳೆ ಕೆಲಸ. ಪೆನ್ನು ಬ್ರೋ. ಓಕೆನಾ? ಮೋಸ್ಟ್ಲಿ ಆ ಥರ ಎಲ್ಲ ಕುಯ್ದ್ರೆ ಚೆನ್ನಾಗಿ ಬರಲ್ಲ ಅದು. ಸಂಧ್ಯಾ ನಾನು ಅನ್ಬಾಕ್ಸ್ ಮಾಡ್ತಿದ್ದೀನಿ ಬಾ. ಕಟ್ ಮಾಡ್ರಿ.
ಗೈಸ್ ಬ್ಲಡ್ ದಾನ ಮಾಡಿದ್ರೆ ಗೈಸ್ ಗಿಫ್ಟ್ ಓಪನ್ ಮಾಡೋದು ಕೈಯ ಬೆರಳೆಲ್ಲ ಕುಯ್ಕೊಂಡು ಬ್ರೋ ಯಾಕೋ ಮಗ ಕುಯ್ದೆ ಬ್ರೋ ಕತ್ರಿ ಚಾಕು ಸರ್ ಬ್ರೋ ನೀವು ಎಳಿತಾರ ನೋಡ್ರೆ ಭಯ ಆಗ್ತೈತೆ ನನಗೇನು ಸೌಂಡ್ ಕಮ್ಮಿ ಇಕ್ಕಿ. ಮಾತೇ ಇಲ್ಲ. ಸೀನು ಬ್ರೋ ಏನು ಮಾಡಿಸಿಲ್ಲಪ್ಪ ಹಾಂ ನೀವು ಮೋಸ್ಟ್ಲಿ ಯಾವುದಾದ್ರು ನೀವು ಹುಟ್ಟಾಗ ಆ ಫೋಟೋ ಸಿಕ್ಕಿತ್ತು ಅನ್ಸುತ್ತೆ ನನಗೆ ಅದಕ್ಕೆ ಅದನ್ನ ನೋಡಿ ಕ್ಯಾಪಲ್ಲಿ ಮಾಡಿಸಿರ್ಬೇಕು ಐತಲ್ಲ ಅದು ಒಂದು ಫೋಟೋ ಮಾಡೋದು. ಪೇಷನ್ಸ್ ಇದೆ ನಾನಾಗಿದ್ರೆ ಕಿಚ್ಚಿಂಗೆಲ್ಲ ಏನಂತ್ಯ 2K2 ಅಂದ್ರೆ ಪೇಷನ್ಸ್ ಅಂದ್ರೆ 2K2 ಸೈಡ್ ಬರೋ ಎಲ್ಲ ಈಗ ಚಿಕ್ಕ ಅದು ಅವಾಗೆ ತೋರಿಸ್ಬಿಟ್ರೆ ಇದ್ದೀನಿ ಬಂತಾ ಎಲ್ಲ ಯಾವ್ದು ಹಬ್ಬ ಆಗ್ತಾ ಇದ್ದಾರೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡು. ಜನ ಜಾಸ್ತಿ ಪೇಷನ್ಸ್ ಇರ್ತಾವಲ್ಲ ಲೈಟ್ ಹಾಕು ಈ ತರ ನೀವು ಹಿಂಸೆ ಕೊಟ್ರೆ ಕೆಲವೊಮ್ಮೆ ಕೆಲವು ವಿಷಯಗಳಾಗಿದೆ ಹೋಗ್ಲಿ ಬಿಡ್ರಿ ತಿರ್ಗಿಸ್ಬಿಟ್ಟು ಕೊಡ್ರಿ ಇರ್ರಿ ಲೈಟ್ ಹಾಕ್ರಿ ಒಂಚೂರು ಓಲಿ ಒಂದು ಕೆಲಸ ಮಾಡಿ ಈ ಫೋಟೋ ಆಲ್ರೆಡಿ ಇದನ್ನ ಅನ್ಬಾಕ್ಸ್ ಮಾಡಿದ್ದಾರೆ ನಾನು ಮಾತಾಡಿಸ್ತಾ ಇದ್ದೀನಿ ಅವರೇ ಮಾತಾಡಿಸ್ತಾ ಇದ್ದಾರೆ ಮಾತಾಡಿ ಸಂಬಂಧ ಇಲ್ಲ ಅಯ್ಯೋ ಏನ್ ಫೋಟೋ ಫ್ರೇಮ್ ಪಿಂಡ ಹಿಂಗೆ ಇಟ್ಕೊಳ್ಳಿ ಹೆಂಗೆ ಹಿಂಗೆ ಹಿಂಗೆ ಸ್ವಲ್ಪ ಡೌನ್ ಮಾಡಿ ಹಿಂಗೆ ಇಟ್ಕೊಳ್ಳಿ ಅವ್ರ ವಿಡಿಯೋದಲ್ಲಿ ಕಾಣಿಗೆ ಡೌನ್ ಮಾಡಿ ಕೈನ ಓಕೆ ಓಪನ್ ಮಾಡಿ ಕಣ್ಬಿಡ್ಲಾ ಇನ್ನೇನ್ ಮಾಡ್ತೀರಾ ನೀವು ಕಾಣ್ಬಿಟ್ರೆ ನೀ ಕಾಣ್ಗೆ ಕಾಣ್ತೀವಿ. ಈಗ ತಿರ್ಸ್ಲಾ ನಿಮ್ಮ ಸೈನ್ಸ್ Any start Steve ಎಲ್ಲರ ಜೊತೆಗಿಂತ ನಿಜ ನೋಡಿದ್ದಾರೆ ಅನ್ಕೊಂಡಿದ್ದೆ ಇಲ್ಲ ಇಲ್ಲ ನೋಡಿ ಬಟ್ ಸಂಜೆ ಟೀಮ್ ಇದೆಯಾ ಅದಕ್ಕೆ ಇದೆಯಲ್ಲ ಹೇಳಿದ್ದಾರೆ ಟೀಮ್ ಇದೆಯಾ ಅಂತ ಕೇಳಿದ್ರು. ನೀವು ಚೆನ್ನಾಗಿ ಇಸ್ಕೊಂಡ್ಬಿಟ್ಟಿದ್ದೀರಾ ನೀನು ಒಬ್ಬ ಫ್ರೆಂಡ್ ಏನೋ ಹಿಂಗಿಟ್ಕೊಳ್ಳಿ ಮೇಡಮ್ ಯಾಕೋ ಅಷ್ಟು ಕಷ್ಟಪಟ್ಟಿಂದ ನಿಮ್ಗೆಲ್ಲ ಕೊಟ್ಬಿಟ್ಟವರಾ ಕೆಳಗಡೆ ಅದ್ರ ಟೇಬಲ್ ಮೇಲೆ ಇಕ್ಕಮ್ಮ ಸುಟ್ಟೋಗುತ್ತದೆ. ಅವ್ರಿಗೆ ಸರ್ಪ್ರೈಸ್ ಆಗ್ತಿರ್ಲಿಲ್ಲ ಬಟ್ ಒಳ್ಳೇದಾಯ್ತು ಅವಳ ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡಿದೆ ನಾನು ನೀರ್ ಬರ್ತಾ ಇಲ್ಲ ಬಟ್ ಹೇಳ್ತಾ ಇದ್ರು. ನಾನೇ ಲಾಸ್ಟ್ ನಾನೇನು ನನ್ ಕೊಟ್ಟು ಬ್ರೋ ಬ್ರೋ ಮಾದೇ ಸಬ್ ಕಂಟಿನ್ಯೂ ಮಾಡಿ. ಏನ್ ಗೊತ್ತಾ? ಅಲ್ಲಿ ಚೆನ್ನಾಗಿದೆ ಫೋಟೋ ಫ್ರೇಮು ಇಷ್ಟ ಆಯ್ತು ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅದು ನನ್ನ ಫೋಟೋನ ಏನೋ ಬೇರೆ ಫೋಟೋ ಏನೋ ಕೊಟ್ಟಿರ್ತೀರಾ ಅನ್ಕೊಂಡ್ರೆ ಇದು ಒಂಥರ ಇದನ್ನ ಮಂಡ್ಯದಲ್ಲೇ ತಂದು ಕೊಡಬೇಕು ಅಂತ ಪ್ಲಾನ್ ಇದ್ದಿದ್ದು ಅದೇ ಹೇಳಿಲ್ವಾ ಅದಾಗೋದಿಲ್ಲ ಅನ್ನೋ ಕಾರಣಕ್ಕೆ ಇವರು ಅವತ್ತೊಂದು ದಿವಸ ನೀವು ಕರ್ಗೋ ದಿವಸ ಬಂದಿದ್ರಲ್ಲ ನೈಟು ಅವತ್ತೊಂದು ದಿವಸ ಅವ್ರು ಕೊಟ್ಟಿದ್ದು ಬಟ್ ಅವರು ಇನ್ನೊಂದು ವಿಷಯ ಗೊತ್ತಾ ಆ ಫೋಟೋ ಫ್ರೇಮ್ನ ಇಲ್ಲೇ ಇಟ್ಟಿದ್ರು ಇದೇ ಜಾಗದಲ್ಲಿತ್ತು ಫೋಟೋ ಇಲ್ಲ 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 ಇದೇ ಜಾಗದಲ್ಲಿತ್ತು ನಾನು ವಿಡಿಯೋದಲ್ಲಿ ನೋಡಿದ್ದೀನಿ ಇದೇ ಪ್ಲೇಸಲ್ಲಿ ಇತ್ತು ನಾನೇ ಹೊರಟೋಗಿದ್ದು ಪ್ಲೇಸಲ್ಲಿ ಅವತ್ತು ನೈಟು ಕರ್ಗ ಬಂದಾಗ ಅಲ್ಲೇ ಇತ್ತು ಫೋಟೋ ಬಟ್ ಅದನ್ನ ನೀವು ನೋಡೇ ಇಲ್ಲ ನೀವು ಅದನ್ನ ನೋಡೇ ಇಲ್ಲ ಐಸ್ ಕ್ರೀಮ್ ಅದೇನೋ ತಿನ್ಕೊಂಡು ಇಲ್ಲೇ ಓಡಾಡ್ತಾ ಇದ್ರಿ ಇವ್ರು ವಿಡಿಯೋ ಮಾಡ್ತಾ ಇದ್ರು ಬಟ್ ನೀವು ಅದು ನೋಡಿಲ್ಲ ನಾನು ನಿಂಗೆ ಅನ್ಸ್ತಾ ನಾನು ನೋಡ್ತೀನಿ ಅಂತ ನಾನು ತೋರಿಸಿಲ್ಲ ಬೇಬಿ ನೋಡಿ ಅಲ್ಲ ನಿಮ್ಮ ವಿಡಿಯೋದಲ್ಲಿ ಅವ್ರು ನೋಡ್ತಾರೆ ಅನ್ಕೊಂಡಿದ್ದೆ ಅವರು ವಿಡಿಯೋ ನೋಡಿದ್ರೆ ನಾನು ಇಷ್ಟೊಂದು ಆಲ್ರೆಡಿ ಕೋಟ್ಯಾಧಿಪತಿ ಆಗ್ತಿದ್ದೆ ಇಂದಲೇ ನಾನು ಇನ್ನೂ ಕೋಟ್ಯಾಧಿಪತಿ ಆಗಿಲ್ಲ ಗೈಸ್ ನೋಡಿ ಗೈಸ್ ನೀವಾದ್ರೂ ಒಂಚೂರು ನೋಡಿ ನನಗೆ ನಾನು ನೋಡ್ತೀನಿ ಗೈಸ್ ಬಟ್ ಜಾಸ್ತಿ ನೋಡಲ್ಲ ಬಟ್ ಅವತ್ತು ಕರ್ಗ ದಿವಸ ವಿಡಿಯೋ ಆಗ್ತಾಗ್ಲೇ ಅದ್ರ ಜೊತೆಗೇನೆ ಅನ್ಬಾಕ್ಸ್ ವಿಡಿಯೋನು ಇದು ಫೋಟೋ ಫ್ರೇಮ್ದು ವಿಡಿಯೋ ಹಾಕಿದ್ರು ಯಾಕೆ ಪಾಪ ಅವಳನ್ನ ಅಷ್ಟು ರೋದ್ನೆ ಕೊಡ್ತಾ ಇದ್ದೀರಾ ಏ ನಿಜ ಅಲ್ಲ ನಿಮ್ಮ ವಿಡಿಯೋದನ್ನು ನೋಡಿಲ್ವಲ್ಲ ಅದೇ ನನಗೆ ಬೇಜಾರಾಗ್ತಾ ಇರೋದು ನಂದಲ್ಲ ನಾನು ಯಾವ್ದು ನೋಡಲ್ಲ ನೀವು ಎಡಿಟ್ ಮಾಡೋದ್ರಲ್ಲಿ ನೀವೇ ಬ್ಯುಸಿ ಆಗಿರ್ತೀರಿ ಇನ್ನು ಇನ್ಯಾರು ನೋಡ್ತೀರಾ ಮೀನ್ಸ್ ನೋಡಿರ್ತೀನಿ ಆ ವಿಡಿಯೋ ನೋಡಿಲ್ವೇನೋ ಅಲ್ವೇನೆ ಇಲ್ಲ ನಾನು ಬ್ಲಾಗ್ ನೋಡ್ತೀನಿ ಆ ವಿಡಿಯೋ ನೋಡಿ ಅಯ್ಯೋ ನಿಂದ್ರೊಳಗೆ ಹೇಳ್ಬಿಡು ನಾನು ನೋಡ್ತೀನಿ ಆಮೇಲೆ ಯಾಕೆ ನಮ್ದಕ್ಕೆ ನಿತ್ಯಶ್ರೀ ಅವರು ನಮ್ದಕ್ಕೆ ಬ್ಲಾಗ್ನ ತುಂಬಾ ನೋಡ್ತಾರೆ ಗೈಸ್ ಅದಕ್ಕೆ ನಾನು ಇವಾಗ ಕೋಟ್ಯಾಧಿಪತಿ ಗೈಸ್ ಲೇ ಹಂಗಲ್ಲ ಗೈಸ್ ನಾನು ನೋಡ್ತೀನಿ ಆ ವಿಡಿಯೋನ ಎಲ್ಲ ಮಿಸ್ ಮಾಡಿಬಿಟ್ಟಿದ್ದೀನಿ ಅನ್ಕೊಂತೀನಿ ಅದನ್ನ ನೋಡಿಲ್ಲ ಅವನು ಓಕೆ ಪರವಾಗಿಲ್ಲ ಹ್ಯಾಪಿ ಓಕೆ ಗೈಸ್ ಡನ್
रुको जरा सबर करो. ಇಷ್ಟ ಆಯ್ತು ನನಗೆ. ಏನ್ ಇಷ್ಟ ಆಯ್ತು ಅಂದ್ರೆ ಇದು ಕರ್ನಾಟಕದ ಬಾವುಟ ಇಷ್ಟ ಆಯ್ತು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸಖತ್ ಇಷ್ಟ. ನೀವಿಲ್ಲಿರೋದಂತ ಗೊತ್ತಾಗಿದ್ದು ಸುದೀಪ್ ಅವರಿಂದ. ಸುದೀಪ್ ಅವ್ರ ಮನೇಲಿ ಇದ್ದಾಗಲೇ ಅವ್ರ ಕೈಲಿ ನಿಮ್ಗೆ ಫೋನ್ ಮಾಡಿಸಿ, ಶೂಟ್ ಇತ್ತು. ಹಾಂ ಅದನ್ನ ನಿಮ್ಮ ಕೈಲಿ ಫೋನ್ ಮಾಡಿಸಿ ನೀವು ಇಲ್ಲಿದ್ದೀರಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದು. ಸೂಪರ್ ಆಸಮ್ ಸಖತ್. ಅದೇ ಪ್ಲ್ಯಾನ್. ಓಕೆ, ಆಮೇಲೆ ಸೇರಿ ಫಾಲೋವರ್ಸ್ ಫಾರ್ ಎವರ್ ಅಂದ್ಬಿಟ್ಟು ಒಂದು ಇದನ್ನ ಸ್ಟಾರ್ಟ್ ಮಾಡಿದ್ನಲ್ಲ, ಸಾರಿ ಫಾಲೋವರ್ಸ್ ಫಾರ್ ಎವರ್ ಅಂದ್ಬಿಟ್ಟು ಒಂದು ಕೇಕ್ ತೊಗೊಂಬಂದಿದ್ದೆ. ಆ ಕೇಕ್ನಲ್ಲಿ ಈಗ ಕಟ್ ಮಾಡಿಸೋ ಈ ಬಾಂಡಿಂಗು ಯಾವುದೇ ಕಾರಣಕ್ಕೂ ಯಾರೇ ಬಂದ್ರೂ ಈ ಬಾಂಡಿಂಗು ಫ್ರೆಂಡ್ಶಿಪ್ ಬಾಂಡಿಂಗು ಹಂಗೆ ಇರಲಿ. ಬನ್ನಿ ಈಗ ನಾವು ಅಂದ್ಕೊಂಡಿರ್ತಿ ತೇಜು ಬ್ರೋದು ಪ್ರಾಮಿಸ್ ತೊಗೊಂಡು ಅವ್ರು ಪ್ರಾಮಿಸ್ ತೊಗೊಂಡು ವೀಡಿಯೋಸ್ ಆನ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡಿಸೋ ಬನ್ನಿ. ಇಲ್ಲಿ ಗೈಸ್ ಇದು ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ? ಮದೇಶ್ ಮಾಡಿಸ್ಕೊಂಡು ಬಂದಿರೋದು ಫೋಟೋ ಅದನ್ನ ಹಿಡ್ಕೊಂಡು ಅದೇ ಕೇಕ್ ಕಟ್ ಮಾಡ್ಕೊಂಡ್ರಿ. ಎಲ್ಲರೂ ಅಲ್ಲೇ ಇದ್ದೀರಲ್ವಾ? 8 ಜನ ಇದ್ದೀರಾ, 8 ಜನ ಅದರೊಳಗೆ ಇದ್ದೀರಾ. So guys, let's this wonderful moment. Thank you Madesh ಅವರೇ. Thank you. Means a lot. ನೀವು ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದು ಪ್ರತಿ ಬಾರಿನೂ ಯು ಮೇಕ್ ಮೀ ಫೀಲ್ ಸೋ ಸ್ಪೆಷಲ್ ಕ್ರಿಯೇಟರ್. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತವನ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಏನು ಮಾಡ್ತಿದ್ಯಾ ಬ್ರೋ ನಿನ್ನಲ್ಲಿ ಕೈ ಕಟ್ಟಿ ಹಾಕೊಂಡು? ಓಕೆ ದೀಪ ಆಗ್ತಿದೆ ಮ್ಯಾಮ್. ಹಾರೋಯ್ತೆ ಫ್ಯಾನ್ ಇಂದ ಹಾರೋಯ್ತಾ? ಅಚ್ಚೇ ಕನ್ನಡದ ದೀಪ. ಅಯ್ಯೋ ಮೂರನೇ ಕಚ್ಕೊಂಡಿಲ್ಲ ಅಂದ್ರೆ ಡಿಸಪಾಯಿಂಟ್ಮೆಂಟ್. ಅದನ್ನ ತಿರುಗಿಸ. ಬ್ರೋ ನೀವೇ ಬ್ರೋ ಫಾರ್ಸ್ ಬೇಕಿತ್ತಿದ್ರೆ ಓಕೆ ಗೈಸ್, ಎನಿವೇಸ್ ಪಟಾಕಿ ಸಿಕ್ಕಾಪಟ್ಟೆ ಜೋರಾಗಿ ಹಚ್ಕೊಳ್ತು. ಪಟಾಕಿ ಯಾರು ಬೇಕಾದ್ರೆ ಏನು ಹಚ್ಚೋರು ನಾನಾಗಿರ್ಬೇಕು. ಓಕೆ, ಮೀಮ್ ಆಗುತ್ತೆ. ಇದೇನು ಕಟ್ ಮಾಡೋದೇನು ಇದಾಗಲ್ವಲ್ಲ? ಮಾಡಿ ಇಟ್ಕೊಳ್ಳಿ ಗೈಸ್. ಎರಡು ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿ ನಗ್ನಾಗ್ತಾ ಇರ್ರಿ. ಕೈಲಾದ್ರೆ ಮಾಡ್ಕೊಂಡು ನಗ್ನಾಗ್ತಾ ಇರಿ. ಇಲ್ದಿದ್ರೆ ನಿಮ್ ಮಾಡ್ಕೊಂಡು ಹೋಗಿ. ಮಾದೇಶ್ ಅವ್ರಿಗೆ ಬನ್ನಿ ಬ್ರೋ, ಬನ್ನಿ. ಅಲ್ಲೇ ಇರೋ ಬ್ರಾ ನೀನೆಲ್ಲ ಹೋಗ್ತೀಯಾ? ಬಾರೆ ನೀನೆ ನಿನ್ ಕೈ ಹಿಡ್ಬೇಕು. 3 ಜನ ತಿನ್ನಿಸ್ತಾರೆ ನಿಜವಾಗ್ಲೂ ಹೊಟ್ಟೆ ನೋವು. ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರ್ಲಿ ನಮ್ಮ ಮೇಲೆ. ಥ್ಯಾಂಕ್ ಯು ಚಿಲ್. ಮಾದೇಶ್ ಅವರೇ ಥ್ಯಾಂಕ್ ಯು ಸೊ ಮಚ್ ಬ್ರೋ. ಪರವಾಗಿಲ್ಲ ಒಂದು ಸ್ವಲ್ಪ ತಿನ್ನಿ ತೇಜಸ್ ಅವರೇ. ಸ್ವೀಟ್ ಜಾಸ್ತಿ ಹೋಗ್ತೀವಿ. ಪರವಾಗಿಲ್ಲ, ಏನಾಗಲ್ಲ, ತಿನ್ಕೊ. ಜಾಸ್ತಿ ಸಕ್ಕರೆ ಕಾಯಿಲೆ ಇಲ್ಲ. ಅಲ್ಲ, ಯಾವಾಗ್ಲೂ ಅದನ್ನೇ ತಿಂತಿರತ್ತೆ. ತಿನ್ನು, ಕಟ್ ಮಾಡ್ಕೊಂಡು ಅಲ್ಲಿಂದ ಬಂದಿದ್ದಾರೆ. ನೀನು ಹಂಗೆ ಕೂಡ ನೀನು ಕಟ್ ಮಾಡಿ ಅವ್ರಿಗೆ. ಇವಾಗ 0.1 ಸ್ಟೇಜ್ ಅಲ್ಲಿ ಇದ್ದೀನಿ. ಹಿಂಗೆ ಆಡ್ತಿದ್ರೆ ಸಿಂಪಲ್ ಕಟ್ ಮಾಡಿ. ನಾವು ಜಾಸ್ತಿ ಶುಗರ್ ತಿನ್ನಲ್ಲ, ಅದಕ್ಕೆ ಮೇಲೆ ಕಿಸರ್ ಬರ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಕಟ್ ಮಾಡ್ತಾ ಇರಲ್ಲ. ಕಂಗ್ರಾಟ್ಸ್.
ಕೇಕ್ ತಿನ್ನು ಅಲ್ಲಿ ತಿನ್ನು ಗುರ್ಗುರಲ್ಲ ಹೇಳಿದ್ದು ಓಕೆ ಡನ್ ಕಟ್ ಮಾಡ್ಲೇನಾ ಒಂದು ಪೀಸ್ ನಿತ್ಯಶ್ರೀ ಅವ್ರಿಗೆ ಗಿಫ್ಟ್ ಕೊಟ್ಟಾಯಿತು. ಈಗ ಸಂಧ್ಯವ್ರ ಮನೇಲಿ ಇದ್ರು, ಅವ್ರಿಗೆ ಗಿಫ್ಟ್ ಕೊಟ್ಬಿಟ್ಟು ಈಗ ತೇಜಬ್ರ ಮನೆ ಹೋಗ್ತಾ ಇದ್ವಿ. ಅವ್ರ ಮನೆ ಇವತ್ತು ನೈಟ್ ಉಳ್ಕೊಂಡು ಬೆಳಿಗ್ಗೆ ಹೋಗಬೇಕು ಗೈಸ್. ಗೈಸ್ ಸಂಧ್ಯವ್ರ ಮನೆ ಕರ್ಕೊಂಡಿದ್ದೆ ಅವ್ರಿಗೆ. ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬರ್ತದೆ ನನ್ನ ಸಪೋರ್ಟ್ ಮಾಡಿ ಮರೆಯಬೇಡಿ. ಅಷ್ಟೇ ವಿಷಯ. ಪ್ಲೀಸ್ ಮತ್ತೆ ಸಿಗುವ ಗೈಸ್.